कर्नाटक में शदीद गर्मी से न सिर्फ इंसान बल्कि जानवर और परिंदे भी मुतासर हो रहे हैं। कई परिंदे शदीद गर्मी की वजह से बेहोश होकर ज़मीन पर गिर रहे हैं। झीलें खुश्क होने की वजह से जंगली जानवर भी पानी की तलाश में भटक रहे हैं। पानी की किल्लत से जंगली हयात शदीद बहरान का शिकार है। इस सूरत हाल में यादगीर ज़िले के कंभावी के इलियास पटेल ने परिंदों और जानवरों को पानी फराहम करने की पहल की है। समाजी खिदमात के लिए मशहूर वो रोज़ाना इस्तेमाल शुदा पानी की बोतलें जमा करते हैं, उन्हें ताज़ा पानी से भरते हैं और मुख्तलिफ जगहों पर रख देते हैं ताकि प्यासे जानवरों और परिंदों को पानी मिल सके। इलियास पटेल की लगन न सिर्फ जंगली हयात के लिए मददगार है बल्कि दूसरों को भी ऐसे इक़दाम की तरगीब देती है जिससे माहौल की देखभाल और हमदर्दी का इज्तिमाई जज्बा परवान चढ़ता है। ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗ್ಯದ್ರಿ. ಹನಿ ನೀರಿಗೋಸ್ಕರ ಪ್ರಾಣಿ ಪಕ್ಷಿಗಳು ಜೀವ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ್ರಿ. ನಾವು ನೋಡ್ತಿರ್ಬೋದು ಕಾಗೆಗಳು, ಕೆಲವೊಂದು ಗುಬ್ಬಚ್ಚಿಗಳು ಮಾಯವಾಗ್ಯಾವ್ರಿ. ಯಾಕಂದ್ರ ನಾವು ಸಮಾಜ ಮೇಲೆ ಮತ್ತು ಪರಿಸರದ ಮೇಲೆ ಕಾಳಜಿ ಕಡಿಮೆ ಮಾಡಿವಿ ಅಂತ ಅನ್ಸ್ಲಾಗತ್ತೆ ನಮಗೆ. ನಾವು ಪ್ರಯತ್ನ ಏನ್ ಮಾಡ್ಬೇಕಂದ್ರ ಪರಿಸರ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಉಳಿಸುವಂತ ಕೆಲಸ ನಾವು ಮಾಡಬೇಕು. ನಾವು ಈಗಾಗಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ವೇಸ್ಟ್ ಬಾಟ್ಲಿಯಿಂದ ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳಿಗೆ ಜೀವ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಹಾರ ಧಾನ್ಯಗಳನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಕಟ್ಟಲಾಗಿದೆ. ನಿಮ್ಗೆ ಎಲ್ಲರಿಗೂ ಹೇಳೋದು ಒಂದೇ ವಿನಂತಿ ಏನಂದ್ರ, ಸಮಾಜ ನಮ್ಗೇನು ಮಾಡುತ್ತೋ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡಿವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಪರಿಸರದ ಕಾಳಜಿಯಾಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನಾವ್ರೆ ನಮ್ಗೆ ಬಾಯಾರಿಕೆ ಆದ್ರೆ ನಮ್ಗೆ ಸಂಕಟ ಆದ್ರೆ ಬೇರೆಯವರಿಗೆ ಹೇಳ್ಬೋದು. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಮೂಕ ಪ್ರಾಣಿಗಳು ಯಾರ ಮುಂದೆ ಹೇಳ್ಬೇಕು ಅವು ಅಳಲು ಹೇಳಿ. ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ನೋಡುವಂತ ಪ್ರತಿಯೊಂದು ವೀಕ್ಷಕರು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀರು ಮತ್ತು ಆಹಾರ ಧಾನ್ಯವನ್ನು ಪ್ರಾಣಿ ಪಕ್ಷಿಗಳಿಗೆ ಇಡಬೇಕೆಂದು ನನ್ನ ವಿನಂತಿ.